ಫೆಬ್ರವರಿ ತಿಂಗಳು ಪ್ರೇಮಿಗಳ ಪಾಲಿನ ಹಬ್ಬದ ತಿಂಗಳು ಅಂತಂದ್ರೆ ತಪ್ಪಾಗಲ್ಲ. ವಾರಕ್ಕೂ ಮುಂಚೆನೆ ವಿವಿಧ ಹೆಸರಲ್ಲಿ ಪ್ರೇಮಿಗಳು ಸೆಲೆಬ್ರೇಟ್ ಮಾಡ್ತಾರೆ. ಪ್ರೇಮಿಗಳು ಜೊತೆ ಪ್ರೀತಿಯ ಸಂಕೇತವಾದ ಕೆಂಪು ಗುಲಾಬಿ ಇಲ್ಲದೆ ಹೋದರೆ ನಡೆಯುತ್ತಾ? ನೋವೇ ಚಾನ್ಸೇ ಇಲ್ಲ. ಆದರೆ ಪ್ರೇಮಿಗಳ ತಿಂಗಳು ಪ್ರೇಮಿಗಳಿಗೆ ಮಾತ್ರ ಅಲ್ಲ, ಹೂ ಬೆಳೆಯೋ ರೈತನಿಗೂ ಕೂಡ ಹಬ್ಬ ಅಂತಂದ್ರೆ ತಪ್ಪಾಗಲ್ಲ. I love you. ನೋ ಪ್ರಾಬ್ಲಮ್, ಆರಾಮಾಗಿ ಯೋಚನೆ ಮಾಡಿ. ಸದ್ಯಕ್ಕೆ ಈ ಅಪ್ಲಿಕೇಶನ್ ತಗೊಳ್ಳಿ. ಇವತ್ತು ನಿನ್ ಕೈ ಹಿಡಿದ್ರೆ ನನ್ನ ದೇಹದಲ್ಲಿ ಜೀವ ಇರೋ ಕೊನೆ ಕ್ಷಣದವರೆಗೂ ನಿನ್ನ ಇದೇ ಹೂವಿನ ರೀತಿ ನೋಡ್ಕೋತೀನಿ ಕಣ. ಹೀಗೆ ಜೀವ ಜೀವ ಬೆರೆಸುವ, ಮನಸ್ಸು ಮನಸ್ಸು ಕಲಿಸುವ, ಕಣ್ಣು ಕಣ್ಣು ಬೆರೆಯುವ, ಪ್ರೀತಿ ಅರಳುವ ಅದೆಷ್ಟು ಶುಭಗಳಿಗೆಗೆ ಸಾಕ್ಷಿಯೇ ಈ ಗುಲಾಬಿ. ಇಂಥ ಗುಲಾಬಿಗೆ ವರ್ಷದಲ್ಲಿ ಬೇರೆಲ್ಲ ತಿಂಗಳಲ್ಲಿ ಇರೋ ಬೇಡಿಕೆಗಿಂತ ಫೆಬ್ರವರಿ ತಿಂಗಳಲ್ಲಿ ಬೇಡಿಕೆ ಅತಿ ಹೆಚ್ಚು. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಬೆಳೆಯೋ ಗುಲಾಬಿಗೆ ಎಲ್ಲಿಲ್ಲದ ಬೇಡಿಕೆ. ಅದರಂತೆ ನಗರದಲ್ಲಿರೋ ಇಂಟರ್ನ್ಯಾಷನಲ್ ಫ್ಲವರ್ ಆಕ್ಷನ್ ಬೆಂಗಳೂರು ಲಿಮಿಟೆಡ್ನಲ್ಲಿ ಪ್ರೇಮಿಗಳಿಗಾಗಿಯೇ ಬಣ್ಣ ಬಣ್ಣದ ಹೂಗಳು ಬಂದಿದೆ. ರೆಡ್, ಪಿಂಕ್, ಪರ್ಪಲ್, ಯೆಲ್ಲೋ ಹೀಗೆ 10 ಹಲವು ಬಣ್ಣಗಳು. ನೋಡಿದ್ರೆ ಕಣ್ಣಿಗೆ ಹಬ್ಬವೋ ಹಬ್ಬ. ಅಬ್ಬಬ್ಬಾ, ಅದೇನ್ ಅಂದ, ಅದೇನ್ ಚಂದ. ನೋಡ್ತಾ ಇದ್ರೆ ಮನಸ್ಸಿಗೆ ಆನಂದವೋ ಆನಂದ. ಇಂತಹ ಹೂಗಳಿಗೆ ರಾಜ್ಯದಲ್ಲಿ ಮಾತ್ರವಲ್ಲ, ದೇಶ ವಿದೇಶಗಳಿಂದಲೂ ಬೇಡಿಕೆ ಹೆಚ್ಚಾಗಿದೆ. ನಮ್ಮಲ್ಲಿ ಬೆಂಗಳೂರಿನಲ್ಲಿ ಬೆಳೆಯುವಂಥ ಗುಲಾಬಿ ಇದೆಯಲ್ಲ, ಇದರ ಕ್ವಾಲಿಟಿ, ಈ ಗುಲಾಬಿ ನೀವೇನು ನೋಡ್ತಾ ಇದ್ದೀರಿ, ಒಂದು ವಾರದಿಂದ 10 ದಿನದವರೆಗೂ ಹಂಗೆ ಇರುತ್ತೆ, ಚೆನ್ನಾಗಿದೆ. ಆ ಕ್ವಾಲಿಟಿ ಬರುವಂಥ ಬೆಂಗಳೂರು ಗುಲಾಬಿಗೆ ಮಾತ್ರ. ಭಾರತ ದೇಶದಲ್ಲಿ ಬೆಂಗಳೂರು ಗುಲಾಬಿ ಹೆಸರುವಾಸಿ. ಹಾಗಾಗಿ ಇದರ ಕ್ವಾಲಿಟಿ ನೋಡಿ ಭಾರತ ರಾಜ್ಯದಾದ್ಯಂತ ಮತ್ತು ಹೊರ ದೇಶಗಳಲ್ಲೂ ಸಹ ಇದಕ್ಕೆ ಹೆಚ್ಚಿನ ಬೇಡಿಕೆ ಇರುತ್ತದೆ. ದೆಹಲಿ, ಮುಂಬೈ, ಹೈದರಾಬಾದ್, ಚೆನ್ನೈ, ಕೋಲ್ಕತ್ತಾ, ಒಡಿಶಾ, ಗುವಾಹಟಿ, ಚಂಡೀಗಢ, ಗುಜರಾತ್, ರಾಜಸ್ಥಾನ್ ಹಾಗೂ ಉತ್ತರ ಪ್ರದೇಶ ಸೇರಿದಂತೆ ದೇಶದ ಪ್ರಮುಖ ನಗರಗಳಲ್ಲಿ ಗುಲಾಬಿ ಮಾರಾಟವಾಗುತ್ತೆ. ಅಷ್ಟೇ ಅಲ್ಲದೆ ಮಲೇಷ್ಯಾ, ಅರಬ್ ರಾಷ್ಟ್ರಗಳು, ಸಿಂಗಾಪುರ ಹಾಗೂ ನ್ಯೂಜಿಲೆಂಡ್ ರಾಷ್ಟ್ರಗಳಿಗೆ ಪ್ರತಿನಿತ್ಯ ಲಕ್ಷಾಂತರ ಗುಲಾಬಿಗಳು IFAB ಕೇಂದ್ರದಿಂದ ರಫ್ತು ಮಾಡಲಾಗ್ತಾ ಇದೆ. ಲಾಸ್ಟ್ ಇಯರು 7 lakhs ಸ್ಟೆಮ್ಸ್ ಬರ್ತಾಯಿತ್ತು. ಸೊ ಈ ಸಲ ಆಲ್ಮೋಸ್ಟ್ 10 lakhs ಸ್ಟೆಮ್ಸ್ ಬರ್ತಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಈಗ ಈ ಸಲ ಏನಂದರೆ ದುಬೈ ಕಡೆ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ದುಬೈಗಳು ತುಂಬ ಡಿಮ್ಯಾಂಡ್ ಇದೆ, ಯುರೋಪ್ ಕಂಟ್ರೀಸ್ಗೆಲ್ಲ ತುಂಬ ಡಿಮ್ಯಾಂಡ್ ಇದೆ. ಸೊ ಅದರಿಂದ ಒಳ್ಳೆ ರೀತಿ ರೇಟ್ ಸಿಗುತ್ತೆ ಮತ್ತು ವಾಲ್ಯೂಮು ಜಾಸ್ತಿ ಬರುತ್ತೆ. ಸೊ ಎಲ್ರಿಗೂ ಬಯಸ್ಗೂ ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ಒಟ್ನಲ್ಲಿ ಮಾರ್ಕೆಟ್ನಲ್ಲಿ ವ್ಯಾಲೆಂಟೈನ್ಸ್ ಡೇಗೆ ಗುಲಾಬಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ರೈತರಿಗೆ ಒಳ್ಳೆ ರೇಟ್ ಕೂಡ ಸಿಕ್ಕಿದ್ದು, ಪ್ರೇಮಿಗಳ ಜೊತೆಗೆ ಗುಲಾಬಿ ಬೆಳೆದ ರೈತರು, ಮಾರಾಟ ಮಾಡ್ತಿರೋ ವರ್ತಕರು ಕೂಡ ಸಂತಸದಲ್ಲಿದ್ದಾರೆ. ಮಮತಾ ಶ್ರೀ, ನ್ಯೂಸ್ ಫಸ್ಟ್, ಬೆಂಗಳೂರು.